ರೌಡಿ ಶೀಟರ್ ಇರಬಹುದು. ಈಗ ಯಾರ್ಯಾರಿಗೆ ರೌಡಿ ಶೀಟರ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು, ಚಕ್ರವರ್ತಿ ಸೂಲಿಬೆಲೆ, ಪುತ್ತಿಲು ಇಂಥ ಹಿಂದೂ ಕಾರ್ಯಕರ್ತರಿಗೆ ರೌಡಿ ಶೀಟರ್ ಮಾಡೋದು, ಗಡೀಪಾರ್ ಮಾಡುವಂಥದ್ದು, ಆ ರೌಡಿ ಶೀಟರ್ ಗುಂಡಾ ಆ್ಯಕ್ಟದ ಬೆಲೆನೇ ಕಳೆದ್ಬಿಟ್ಟಿದ್ದಾರೆ. ಭಯನೇ ಇಲ್ಲ ಇವತ್ತು. ಯಾರು ಬೇಕಾದವ್ರು ರೌಡಿ ಶೀಟರ್ ಮಾಡೋದು. ಸೊ ಹಾಗಾಗಿ ನೀವು ಕೇಂದ್ರ ಯಾವುದನ್ನ ಬಲವಾಗಿ ಹೇಳಬೇಕು ಅಂತಂದ್ರೆ ಗಿಡಕ್ಕೆ ಕಟ್ಟಿ ಹೊಡೆದಿದ್ದನ್ನು ಹೇಳೋದು ಬಿಟ್ಟು ಉಳಿದೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ರಿ, ಅದನ್ನ ಹೇಳಿ, ಅದನ್ನ ಕೇಂದ್ರಿತವಾಗಿ ಅದನ್ನ 4 ಜನರನ್ನ ಅರೆಸ್ಟ್ ಮಾಡೋದ? 30-40 ಜನ ಇದ್ದಾರೆ, ಮಹಿಳೆಯರು ಇದಾರೆ ಅಲ್ಲಿ. ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರು ಎಲ್ಲರೂ ಹೊಡೆದಿದ್ದಾರೆ ಅಂತೇಳಿ. ಯಾರು ಇಲ್ಲ, ಮುಸ್ಲಿಂ ಗುಂಡಾಗಳು ಮಾತ್ರ ಹೊಡೆದಿದ್ದಾರೆ. ಹಿಂದೂನ ಅರೆಸ್ಟ್ ಮಾಡಿದ ಡ್ರೈವರ್, ಅವನು ಗೋವುಗಳನ್ನ ತಗೊಂಡು ಹೋಗ್ತಾ ಇರುವಂತ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಹಿಂದೂ ಮುಸ್ಲಿಂ ಅಂತನ್ನುವಂತ ಒಂದು ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಇದು ನಿಮ್ಮ ಘನತೆಗೆ ಶೋಭೆ ತರುವಂತದ್ದಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಯೋಗ್ಯತೆ ಇದೆ, ಅದು ಯೋಗ್ಯತೆಯನ್ನು ಉಳಿಸ್ರಿ, ಘನತೆ ಉಳಿಸ್ರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನ್ ಅವ್ರಪ್ಪಂದ ನನಗ ಗ್ರಾಮ? ಅವ್ರು ಹೊಡಿಬೇಕಾದ್ರೆ ಎಲ್ಲ ಹೋಗಿದ್ರು ಅವರು? ಯಾರ್ಯಾರು ಹೊಡೆದಿದ್ದಾರೆ ಅವ್ರನ್ನ ಹೊಡಿಲಿ ಅವರು, ಅಥವಾ ಹಿಡಿದುಕೊಳ್ಳಿ ಅವರು? ಈಗ ಗ್ರಾಮಸ್ಥರು ಅಂತ ಹೇಳ್ತಾ ಇದಾರೆ. ಅದು ಎಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ಅದು ಗ್ರಾಮಸ್ಥರಲ್ಲ, ಅದು ಯಾರನ್ನೋ ಒತ್ತಡ ಮಾಡಿ ಏನೋ ಮಾಡಿ ಇದನ್ನ ಘಟನೆಯನ್ನು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದು. ಸೊ ಈ ತಾಲಿಬಾನ್ ಮಾದರಿಯ ಜಿಹಾದಿಗಳ ಮಾನಸಿಕ ಸ್ಥಿತಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಉಳಿದೆಲ್ಲ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡ್ರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೋವಿನ ಸಲುವಾಗಿ ಸಾಯೋಕೆ ತಯಾರಿದೀವಿ ನಾವು, ಗೋವಿನ ಸಲುವಾಗಿ ಸಾಯಿಸಾಕು ತಯಾರಿದೀವಿ ನಾವು. ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ, ಈ ನೆಲದಲ್ಲಿ ಅನ್ನ ಹಾಕ್ತಾ ಇದ್ದಾರೆ, ನಮಗೆ ಔಷಧಿ ಕೊಡ್ತಾ ಇದೆ. ನಡೆದಾಡುವ ದೇವರು ಅಂತ ಹೇಳುವಂತ ಆ ಕಾಮಧೇನುವನ್ನು ಇವತ್ತಿನ ತನಕ ಕತ್ತರಿಸ್ತಾ ಇದಾರಲ್ಲ, ನಮಗೆ ಸಿಟ್ಟು ಬರುದಿಲ್ಲೇನ್ರಿ? ನಿಮಗೆ ತಿನ್ನಕ್ಕೆ ಬೇಕಾದಷ್ಟು ಪ್ರಾಣಿಗಳಿದಾವೆ, ಮುಸ್ಲಿಂ ಸಮಾಜದವ್ರು ಬೇಕಾದಷ್ಟು ಪ್ರಾಣಿಗಳು ತಿನ್ನಿ, ಆದರೆ ಗೋವನ್ನು ಬಿಟ್ಟು ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಸರ್ಕಾರ ಸುಧಾರಣೆ ಮಾಡ್ಕೊಳ್ಳೋದೇ ಇದ್ರೆ ಹಿಂದೂ ಸಮಾಜ ಸಿಡಿದೇಳುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.